ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂಹಿತಾಯ ನಮಃ. ಓಂ ಚುಮುರಿಂ ಧುನಿಂ ಚ ಸ್ವಾಪಯತೋ ದಭೀತಯೇ ಸುಹಂತೋ ತವ ಚ್ಯೌತ್ನಾನಿ ವಜ್ರಹಸ್ತ ತಾನಿ ನವಯತ್ ಪುರೋರ್ನವತಿಂ ಚ ಸದ್ಯಃ. ಮಹಾಭಾರತದ ಅನುಶಾಸನ ಪರ್ವದ 369ನೇ ಭಾಗ ಇದು. ಸಂಹಿತ ಅನ್ನುವ 111ನೆಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಅದನ್ನು ನಾವಿವತ್ತು ನೋಡೋರಿದ್ದೇವೆ. ಸಂಹಿತ ಎಂಬ ಶಬ್ದಕ್ಕೆ ಜ್ಞಾನಿಗಳಿಂದ ತಿಳಿಯಲ್ಪಟ್ಟವನು ಅಂತ ಅರ್ಥ. ಮತ್ತೆ ಅಸಂಹಿತ ಅಂತನೂ, ಸಮಾತ್ಮ ಅಸಂಹಿತ ಅಂತನೂ ಈ ಶ್ಲೋಕವನ್ನು ನಾವು ಪದಚ್ಛೇದ ರೂಪದಲ್ಲಿ ನೋಡಬಹುದು. ಆದ್ದರಿಂದ ಜ್ಞಾನಿಗಳಿಂದ ತಿಳಿಯಲ್ಪಟ್ಟಿದ್ದಾನೆ ಹೌದು, ಆದರೂ ಪೂರ್ಣವಾಗಿ ಯಾರಿಂದಲೂ ತಿಳಿಯಲ್ಪಟ್ಟಿಲ್ಲ ಅನ್ನುವ ಅರ್ಥ ಅಸಂಹಿತ ಅನ್ನುವ ಶಬ್ದದಿಂದ ಬರ್ತದೆ. ಮತ್ತೆ ಇವನು ಸಂಹಿತ ಯಾಕೆಂದ್ರೆ ಯಾವುದ್ಯಾವುದನ್ನು ತಾನು ನಿರ್ಮಿಸಿದ್ದಾನೆ ಅದೆಲ್ಲವನ್ನೂ ಆತ ನಾಶಪಡಿಸ್ತಾನೆ ಕೂಡ. ಆದ್ರಿಂದ ಆತನನ್ನ ಸಂಹಿತ ಅಂತ ಹೇಳ್ತಾರೆ. ಸಂಹೃತಂ ಮಿತಂ ಏನ ಸಹ ಸಂಹಿತ ಅಂತ ಹೀಗಾದ್ರ ಅರ್ಥ. ಮತ್ತೆ ಸಂಹಿತ ಎಂಬ ಶಬ್ದಕ್ಕೆ ಸಂ ಅಂದ್ರೆ ಸಮರ್ಥ ಅಂತ ಅರ್ಥ. ಸಮರ್ಥ ಎಂಬುದಾಗಿ ಅರ್ಥಾತ್ ಬಲಶಾಲಿ, ಮಹಾಮಹಿಮೋಪೇತ ಎಂಬುದಾಗಿ ಎಲ್ಲಾ ಶಾಸ್ತ್ರಗಳಿಂದಲೂ ತಿಳಿಯಲ್ಪಟ್ಟವನು, ಹೀಗೂ ಒಂದು ಅರ್ಥವನ್ನು ಹೇಳಬಹುದು. ಸಂ ಅಂತ ಏನಿದೆ, ಆ ಸಂ ಎಂಬುದಕ್ಕೆ ಸರ್ವ ಎಂಬ ಅರ್ಥವನ್ನು ಹೇಳ್ತಾರೆ. ಎಲ್ಲಾ ಕಾಲದಲ್ಲಿಯೂ ಕೂಡ ಎಲ್ಲ ರೀತಿಯಾದ ಭಕ್ತರಿಗೂ ನಾನಾ ರೀತಿಯಾದ ಭೋಗಗಳನ್ನು ಕೊಡುವವನು. ಸಂ ಅಂದ್ರೆ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಭಕ್ತರಿಗೂ. ಮಿತ ಅಂದ್ರೆ ಭೋಗಗಳು ಇವನಿಂದಲೇ ಕೊಡಲ್ಪಟ್ಟಿವೆ. ಮತ್ತೆ ಸಂ ಅಂದ್ರೆ ಸಮೀಚೀನವಾದಂತಹ ರಥ, ನಮ್ಮ ದೇಹವೆಂಬ ರಥ. ಆ ರಥದಲ್ಲಿ ಮಿತ ಈತ ಇರುವಂಥವನು. ಸಮೀಚೀನವಾದಂಥ ಸಂ ಅಂದ್ರೆ ಸಮೀಚೀನವಾದಂಥ ಸ್ತೋತ್ರಗಳಿಂದ ಮೀಯತೆ, ಇವನು ವರ್ಣಿಸಲ್ಪಟ್ಟವನು. ಮತ್ತೆ ಇವನಿಗೆ ಹವಿಸ್ಸು ಮೊದಲಾದದನ್ನ ಜ್ಞಾನಿಗಳು ಕೊಡ್ತಾರೆ. ಆ ಕಾರಣಕ್ಕಾಗಿ ಆತನನ್ನ ಸಂಹಿತ ಅಂತ ಹೇಳಬಹುದು. ಸಂಹಿತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನ ರಘುನಾಥ ತೀರ್ಥರು ಚುಮುರುಂ ಧುನಿಂ ಚಾಸ್ವಾಪಯತೋ ದಭೀತಯೇ ಮುಹಂತು ಸುಹಂತು ತವಚ್ಯೌತ್ನಾನಿ ವಜ್ರಹಸ್ತ ತಾನಿ ನವ ಯತ್ ಪುರೋ ನವತಿಂಚ ಸದ್ಯ ಅಂತ ಪೋಣಿಸಿದ್ದಾರೆ. ಆದರೆ ಭಗವಂತಾಚಾರ್ಯರ ದೃಷ್ಟಿಯಿಂದ ತಾಹನ್ ಸನಾ ತಾತ ಇಂದ್ರ ಭೋಜನಾನಿ ರಾತಹವ್ಯಾಯ ದಾಶುಷೇ ಸುದಾಸೆ ವೃಷ್ಣೆ ತೇಹರಿ ವೃಷಣಾಯು ನದ್ಮಿ ವ್ಯಂತು ಅಂತ ಬೇರೆ ಮಂತ್ರವೇ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಸದ್ಯ ಈಗ ನಡೆದಿರುವ ಮಂತ್ರಕ್ಕೆ ಚುಮುರಿಂ ಧುನಿಂಚ ಅಂತ ಪ್ರಾರಂಭ ಆಗಿ ನವತಿಂಚ ಸದ್ಯ ಅನ್ನುವವರೆಗೆ ಏನು ಮಂತ್ರ ಇದೆ, ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹಾಗೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರವನ್ನು ಅವರು ವ್ಯಾಖ್ಯಾನ ಮಾಡುವಾಗ ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಈಗ ನೋಡೋಣ. ಈ ಶ್ಲೋಕದಲ್ಲಿ ದಭೀತಿ, ಚುಮುರಿ, ಧುನಿ ಅಂತ ಹೀಗೆ 3 ಶಬ್ದಗಳಿವೆ. ಸಾಯಣಾಚಾರ್ಯರ ವ್ಯಾಖ್ಯಾನಕ್ಕನುಸಾರವಾಗಿ ದಭೀತಿ ಅಂದರೆ ಆ ದಭೀತಿ ಎಂಬ ಹೆಸರಿನ ಒಬ್ಬ ರಾಜರ್ಷಿ, ಅವನಿಗಾಗಿ
ಈ ಚುಮುರಿ ಮತ್ತು ಧುನಿ ಎಂಬ ಇಬ್ಬರು ರಾಕ್ಷಸರನ್ನ, ಚೋರರನ್ನ, ಶತ್ರುಗಳನ್ನ ನೀನು ವಜ್ರಾಯುಧದಿಂದ ನಾಶ ಮಾಡಿದೆ ಅಂತ ಅರ್ಥ. ಹೀಗೆ ದಭೀತಿ ಅಂದ್ರೆ ಒಬ್ಬ ರಾಜರ್ಷಿ, ಇಂದ್ರನ ಭಕ್ತ, ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ. ಚೌತ್ನ ಅಂತ ಒಂದು ಶಬ್ದ ಇದೆ. ಚೌತ್ನ ಅಂದ್ರೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು, ಭಗವಂತಾಚಾರ್ಯರು ಎಲ್ಲರ ದೃಷ್ಟಿಯಿಂದಲೂ, ಮುಂದೆ ನಾನು ಹೇಳುವ ವ್ಯಾಖ್ಯಾನದಲ್ಲೂ ಕೂಡ ಬಲ ಅಂತಾನೆ ಅರ್ಥ. ನೀನು ಇಂದ್ರನೇ ಈ ಶಂಬರಾಸುರನ 99 ನವನವತಿಂ ಪುರಃ, ಶಂಬರಸ್ಯ ನವನವತಿಂ ಪುರಃ ಸದ್ಯ ಯುಗಪದೇವ ವಿದಾರಿತವಾನಸಿ. ಶಂಬರಾಸುರನ 99 ನಗರಗಳನ್ನು ನೀನು ನಾಶ ಮಾಡಿದ್ದಿ. ಮತ್ತೆ 100ನೇ ನಗರವನ್ನು ನಾಶ ಮಾಡಲಿಕ್ಕೂ ಕೂಡ ನೀನು ಉದ್ಯುಕ್ತನಾಗಿದ್ದಿ. ಅದು ಮುಂದಿನ ಮಂತ್ರದಲ್ಲಿ ಬರ್ತದೆ, ನಮಗೆ ಇಲ್ಲಿ ಕಾಣಿಸೋದಿಲ್ಲ. ನಿವೇಶನೆ ಶತತಮಾವಿವೇಶೀಹಿ ಅಂತ ಮುಂದೆ ಬರೋದಿದೆ. ಸಾಂದರ್ಭಿಕವಾಗಿ ಸಾಯಣಾಚಾರ್ಯ ಹೇಳಿದ್ದನ್ನು ನಾನು ಈಗಲೇ ಹೇಳಿದೆ ಅಷ್ಟೆ. ಈ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದ ಅರ್ಥವನ್ನು ನೋಡಿದೆವು. ರಘುನಾಥ ತೀರ್ಥರು ಏನು ಅರ್ಥ ಹೇಳ್ತಾರೆ ಅಂತ ಇನ್ನು ಮುಂದೆ ನೋಡೋಣ. ವಜ್ರಹಸ್ತ, ಕೈಯಲ್ಲಿ ವಜ್ರವನ್ನು ಹಿಡಿದ ವಜ್ರಪಾಣಿಯಾದ ಇಂದ್ರನೇ, ದಭೀತಿ, ಸಾಯಣಾಚಾರ್ಯರ ದೃಷ್ಟಿಯಲ್ಲಿ ದಭೀತಿ ಒಬ್ಬ ರಾಜರ್ಷಿ. ಭಗವಂತ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ದಭೀತಿ ಒಬ್ಬ ಭಟ, ರಾಜನ ಒಬ್ಬ ಪುರುಷ, ಹೀಗರ್ಥ ಇದೆ. ಅವನ ಕಾರ್ಯಸಿದ್ಧಿಗಾಗಿ ಚುಮುರಿ ಮತ್ತು ಧುನಿ ಎಂಬ ಇಬ್ಬರು ಅಸುರರನ್ನ ನೀನು ಸುಹಂತು, ಶತ್ರುಘಾತಕವಾದ ವಜ್ರಾಯುಧದಿಂದ ಕೊಂದು ಹಾಕಿದ್ದೆ. ಅವರನ್ನು ನೀನು ಮಲಗಿಸಿಬಿಟ್ಟಿ. ಹೀಗೆ ಚುಮುರಿ ಮತ್ತು ಧುನಿ ಅಂತ ಇಬ್ಬರು ದೈತ್ಯರು. ಪುರಾಣದಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ. ದಭೀತಿ ಅನ್ನೋ ವ್ಯಕ್ತಿ ಆದರೂ ಎಲ್ಲಿದ್ದಾನೋ, ದಭೀತಿ ಎಂಬ ಭಟ, ದಭೀತಿ ಎಂಬ ರಾಜರ್ಷಿ ಅವನೆಲ್ಲಿದ್ದಾನೋ ಅದು ಗೊತ್ತಿಲ್ಲ. ವ್ಯಾಖ್ಯಾನದಲ್ಲಿದ್ದದನ್ನ ಹೇಳಿದ್ದೇನಷ್ಟೆ. ಆದ್ದರಿಂದ ನಿನ್ನ ಬಲ ಅನುಪಮ, ಮಹಾಬಲ ನಿಂದು. ಇಂಥ ಬಲ ಬೇರೆ ಯಾರಿಗೂ ಕೂಡ ಇಲ್ಲ. ಅನುಪಮಾನಿ ಬಲಾನಿ ಸಂತಿ. ಆದ್ದರಿಂದ ನೀನು ವೃತ್ರಾಸುರನ ಮತ್ತು ನಮುಚಿಯ ಹೆಸರನ್ನ ಇಲ್ಲಿ ತಗೊಂಡಿಲ್ಲ. ವೃತ್ರಾಸುರ ಮತ್ತು ನಮುಚಿ ಅಂತ ಇಬ್ಬರು ಹೆಸರುಗಳನ್ನ ರಘುನಾಥ ತೀರ್ಥರು ತಗೊಂಡಿದ್ದಾರೆ. 99 ನಗರಗಳು ಯಾವುದದು? ವೃತ್ರಾಸುರನ ಮತ್ತು ನಮುಚಿಯ ನಗರಗಳು. ಅವುಗಳನ್ನು ನೀನು ಕೂಡಲೇ ನಾಶ ಮಾಡಿದ್ದಿ. ಆದ್ದರಿಂದ ನಿಂದು ಮಹಾಬಲ ಅಂತ ಗೊತ್ತಾಗ್ತದೆ. ಹೀಗೆ ನಗರಗಳು ವೃತ್ರಾಸುರ ಮತ್ತು ನಮುಚಿಗೆ ಸಂಬಂಧಪಟ್ಟದ್ದು ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಆ ನಗರ ಶಂಬರಾಸುರನಿಗೆ ಸಂಬಂಧಪಟ್ಟದ್ದು. ಸಮ್ಯಕ್ ಪುರಾಣಿ ಮಿನೋತಿ. ಸಂಮಿತ ಅಂದ್ರೆ ಅಂದ್ರೆ ಚೆನ್ನಾಗಿ, ಮಿನೋತಿ ಅಂದ್ರೆ ನಾಶ ಮಾಡ್ತಾನೆ. ಮಿನೋತಿ ಅಂದ್ರೆ ತಿಳಿತಾನೆ ಅಂತನೂ ಅರ್ಥ ಇದೆ. ಹಿಂಸಾಯಂ ಅಂತನೂ ಧಾತು ಇರೋದ್ರಿಂದ ಸಂಮಿತ ಅಂದ್ರೆ ಚೆನ್ನಾಗಿ ಸಂಹಾರ ಮಾಡುವವನು ಅಂತ ಅರ್ಥ. ಇದಿಷ್ಟು ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಮಾಡಿದಂತಹ ಅರ್ಥ ಆಯಿತು. ಭಗವಂತಾಚಾರ್ಯರು ಇದೇ ಶಬ್ದಕ್ಕೆ ಏನರ್ಥವನ್ನು ಹೇಳಿದ್ದಾರೆ ಅಂತ ನೋಡೋಣ. ಚುಮುರಿ ಅಂದ್ರೆ ಕಾಮ, ಧುನಿ ಅಂದ್ರೆ ಕರ್ಮ. ನಮ್ಮ ಕಾಮಕ್ರೋಧಾದಿ ಶತ್ರುಗಳೇನಿವೆ ಅವುಗಳನ್ನೇ ಚುಮುರಿ ಅಂತ ಹೇಳಬೇಕು. ಯಾಕೆಂದ್ರೆ ಚಾಲಯಿತ್ವ, ಚು ಮು, ಚ ಅಂದ್ರೆ ಚಾಲಯಿತ್ವ, ಮು ಅಂದ್ರೆ ಮಾರಯತಿ. ನಾವು ನಮ್ಮ ಧರ್ಮ ಕಾರ್ಯದಲ್ಲಿ ನಾವು ತೊಡಗಿದ್ದಾಗ, ಯಾವುದೇ ಋಷಿಗಳು ತಪಸ್ಸಿನಲ್ಲಿ ತೊಡಗಿದ್ದಾಗ ಈ ಕಾಮಕ್ರೋಧಾದಿಗಳು ಮತ್ತೆ ಕರ್ಮಗಳು ಅಂದ್ರೆ ನಾವು ಮಾಡೋ ಕಾಮಕ್ರೋಧಾದಿ ದೋಷಗಳು, ಕರ್ಮ ಬೇಡ, ಕೇವಲ ಕಾಮಕ್ರೋಧಾದಿ ದೋಷಗಳು ನಮ್ಮನ್ನು ತಪಸ್ಸಿನಿಂದ ವಿಚಲಿತರನ್ನಾಗಿ ಮಾಡಿ ಮಾರಯತಿ, ಹಾಳು ಮಾಡ್ತವೆ. ಹೀಗೆ ಮೂ ಅಂದ್ರೆ ನಮ್ಮನ್ನು ಹಾಳು ಮಾಡ್ತವೆ, ಚು ಅಂದ್ರೆ ನಮ್ಮನ್ನ ವಿಚಲಿತರನ್ನಾಗಿ ಮಾಡ್ತವೆ. ಈ ಕಾಮಕ್ರೋಧಾದಿಗಳಿಗೆ ಇಲ್ಲಿ ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ಅದನ್ನು ಕಾಮ ಅಂತ ಹೇಳ್ತಾರೆ ಅಷ್ಟೆ. ಹಾಗಾಗಿ ಕಾಮವನ್ನ ಚುಮುರಿ ಅಂತ ಹೇಳ್ತಾರೆ. ಮುಂದೆ ಕರ್ಮ,
ಕರ್ಮ ಅಂದರೆ ಅಲ್ಲಿ ನಾವು ಮಾಡುವಂಥ ಸತ್ಕರ್ಮ ಅಂತ ಅರ್ಥ ಅಲ್ಲ, ದುಷ್ಕರ್ಮ. ಅದರಲ್ಲೂ ನಮ್ಮ ಸಂಚಿತ ಕರ್ಮ ಏನಿದೆ ಅದನ್ನ ಅಂತ ನಾವು ತಿಳ್ಕೊಳ್ಬಹುದು. ಧ್ವನಿ ಅಂದರೆ ನಮ್ಮೆಲ್ಲರನ್ನು ಕಂಪಿಸುವಂತಹ, ನಮ್ಮೆಲ್ಲರನ್ನು ಅಳಗಾಡಿಸುವಂತಹ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಕರ್ಮ ಏನಿದೆ ಅದನ್ನ ಧ್ವನಿ ಅಂತ ಹೇಳಬೇಕು. ಧ್ವನಿ ಕಂಪನೆ ಅಂತ. ಇಂಥ ಈ ಕಾಮಕರ್ಮಗಳನ್ನು ಸುಹಂತು ಅಂದರೆ ಚೆನ್ನಾಗಿ ಶತ್ರುಗಳನ್ನ ದಮನ ಮಾಡುವಂಥ ವಜ್ರಾಯುಧದಿಂದ ಅಂತ ಹಿಂದಿನ ಅರ್ಥ ಇದೆ. ಇಲ್ಲಿ ಸುಹಂತು ಅಂದರೆ ಜ್ಞಾನ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ದಭೀತಿ ಅಂತಿದೆಯಲ್ಲ, ದಭೀತಿ ಅಂದರೆ ಯಾವ ರಾಜರ್ಷಿಯೂ ಅಲ್ಲ, ರಾಜಭಟನೂ ಅಲ್ಲ. ದಭೀತಿ ಅಂದರೆ ದಬ್ಬಾಳಿಕೆ ಮಾಡುವುದು, ದಬಾಯಿಸುವುದು, ಧ್ವಂಸ ಮಾಡುವುದು. ನಮ್ಮ ಸಂಸಾರವನ್ನು ಧ್ವಂಸ ಮಾಡುವುದಕ್ಕಾಗಿ ನೀನು ಕಾಮಕರ್ಮಾದಿಗಳನ್ನು ಕೂಡ ನಾಶ ಮಾಡಿದಿ ಅಂತ ಅವ್ರ ತಾತ್ಪರ್ಯ ಒಟ್ಟಾರೆ. ಮುಂದೆ ತವ ಚೌತ್ನಾನಿ ವಜ್ರಹಸ್ತ ಅಂತಿದೆಯಲ್ಲ, ನತು ಅನ್ಯೇಷಾಂ ಸಂತಿ, ನಿನ್ನ ಈ ಮಹಾಬಲ ಅನ್ನೋದು ಬೇರೆ ಯಾರಿಗೂ ಇಲ್ಲ, ನಿನಗೇ ಇರುವಂತಹ ಅಸಾಧಾರಣವಾದ ಬಲ ಇದು. ಯಾಕೆಂದ್ರೆ ನೀನು ರುಜುಯೋಗಿಗಳಿಗೆ ಏನು 100 ಜನ್ಮಗಳಿವೆ, ಅದರಲ್ಲಿ 99 ಜನ್ಮಗಳನ್ನು ನಾಶ ಮಾಡಿಬಿಟ್ಟಿದ್ದೆ. ಮತ್ತೆ ಕೊನೆಯದ್ದಾದದ್ದು ಈ ಚತುರ್ಮುಖ ಬ್ರಹ್ಮನ ಜನ್ಮ, 99ನೇದು ಮುಖ್ಯ ಪ್ರಾಣನ ಜನ್ಮ. ಚತುರ್ಮುಖ ಬ್ರಹ್ಮನ ಜನ್ಮ 100ನೇದ್ದು. ಆ 100ನೇ ಜನ್ಮವನ್ನು ಹಾಗೆ ಹಿಂದಿನ 99 ಜನ್ಮಗಳನ್ನು ಎಲ್ಲವನ್ನೂ ನೀನೇ ನಾಶ ಮಾಡಿದ್ದಿ. ನಾಶ ಮಾಡಿ ಅವರನ್ನ ಮುಕ್ತಿ ಕರ್ಕೊಂಡು ಹೋಗಿದ್ದಿ, ರುಜುಯೋಗಿಗಳನ್ನ ಅಂತ ಅರ್ಥ. ಈಗ ನಾವು ನೋಡ್ತಿರುವ ಮಂತ್ರದಲ್ಲಿ 99 ಮಂತ್ರಗಳ ಜನ್ಮಗಳನ್ನ ನಾಶಪಡಿಸಿದೆ ಅಂತಿದೆ. ಮುಂದಿನ ಸಮ ಅನ್ನುವ ನಾಮದಲ್ಲಿ 100ನೇ ಜನ್ಮವನ್ನು ನಾಶಪಡಿಸಿದೆ ಅಂತಿದೆ. ಇದಿಷ್ಟು ಭಗವಂತಾಚಾರ್ಯರು ಮಾಡುವಂತಹ ವ್ಯಾಖ್ಯಾನ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಸಂಹಿತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ ಈಗ ನಾವು ನೋಡ್ತಿರುವುದಲ್ಲ, ಬೇರೆ ಮಂತ್ರ ಇದೆ, ಅದನ್ನು ನಾನು ಹಿಂದೆ ಹೇಳಿದ್ದೆ. ಅವರು ಹೇಳಿದ ಬೃಹತಿ ಮಂತ್ರವನ್ನು ನಾವು ಮುಂದೆ ನೋಡ್ತೇವೆ. ಈಗ ರಘುನಾಥ ತೀರ್ಥರು ಹೇಳಿದಂತಹ, ಪೋಣಿಸಿಕೊಟ್ಟಂತಹ, ಸಂಪಾದಿಸಿಕೊಟ್ಟಂತಹ ಒಂದು ಬೃಹತಿ ಮಂತ್ರ ಚುಮುರಿಂ ಧುನಿಂಚ ಅಲ್ಲಿಂದ ಪ್ರಾರಂಭ ಆಗಿ ಸದ್ಯ ಅನ್ನುವಲ್ಲಿ ಕೊನೆಗಾಣ್ತದೆ. ಅದಕ್ಕೆ ಭಗವಂತಾಚಾರ್ಯರು ಏನೊಂದು ಅಧ್ಯಾತ್ಮದ ಅರ್ಥದ ಬೆಳಕನ್ನು ಕೊಟ್ಟಿದ್ದಾರೆ. ಆ ಬೆಳಕಿನ ಕೆಲವು ತುಣುಕುಗಳನ್ನು ತೆಗೆದುಕೊಂಡು ನಾನು ನನ್ನ ಸ್ವಲ್ಪ ಅಂಶಗಳನ್ನು ಈ ಅರ್ಥಕ್ಕೆ ಏನು ಸೇರಿಸಿದ್ದೇನೆ, ಹಾಗೆ ಅನ್ವಯಾರ್ಥ ಮತ್ತು ಭಾವಾರ್ಥಗಳನ್ನು ನೋಡೋಣ. ಹೇ ವಜ್ರಹಸ್ತ, ವಜ್ರ ಅಂದರೆ ಜ್ಞಾನ ಅಂತನೂ ಅರ್ಥ ಇದೆ, ಹಿಂದೆ ಅದು ಬಂದಿದೆ ನಮಗೆ. ಋಗ್ಭಾಷ್ಯದಲ್ಲಿ ಆಚಾರ್ಯರು ವಜ್ರ ಅಂದರೆ ಜ್ಞಾನ ಅಂತ ಅರ್ಥ ಹೇಳಿದ್ದಾರೆ. ಹಾಗಾಗಿ ಭಗವಂತ ಬಾಹ್ಯ ಶತ್ರುಗಳನ್ನು ದಮನಿಸಲಿಕ್ಕಾಗಿ ಕೈಯಲ್ಲಿ ವಜ್ರಾಯುಧ ಹಿಡಿದಿದ್ದಾನೆ. ನಮ್ಮ ಅಜ್ಞಾನವೆಂಬ ಶತ್ರುವನ್ನು ನಾಶ ಮಾಡಲಿಕ್ಕಾಗಿ ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಆ ಭಗವಂತನ ಪ್ರಾರ್ಥನೆ ಇದೆ. ಯತ್ ಯಾವ ಕಾರಣದಿಂದ ತ್ವಂ ನೀನು ದಭೀತೆಯೇ ಸಂಸಾರ ಸ್ತಂಭನಾರ್ಥಂ, ಸಂಸಾರವನ್ನು ಸ್ತಂಭನ ಮಾಡಲಿಕ್ಕಾಗಿ. ಈ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಆದ್ದರಿಂದ ನಾನು ಕೂಡ ಇದೇ ಅರ್ಥವನ್ನೇ ಇಟ್ಕೊಂಡಿದ್ದೇನೆ. ಸುಹಂತು ಅಂದ್ರೆ ಸುಹಂತುನಾ ತೃತೀಯ ವಿಭಕ್ತಿ ಇಟ್ಕೋಬೇಕಾದ ಅರ್ಥ. ಕಾಮಕರ್ಮಾದಿಗಳನ್ನು ನಾಶ ಮಾಡುವಂತಹ ಈ ವಜ್ರದಿಂದ ಅಥವಾ ಜ್ಞಾನದಿಂದಲೇ ನಮ್ಮ ಕರ್ಮ ಕಾಮ ಎಲ್ಲವೂ ನಾಶ ಆಗಿ ಕಾಣಬೇಕು. ಚುಮುರಿಂ ಅಂದ್ರೆ ಕಾಮಂ, ಧುನಿಂ ಅಂದ್ರೆ ಕರ್ಮವನ್ನು, ನವನವತಿಂ ಏಕೋನಶತ ಸಂಖ್ಯಾಕಂ 99 ಸಂಖ್ಯೆಯ ಪುರಃ ನಗರಗಳನ್ನ, ನಗರ ಅಂದ್ರೆ ನಮ್ಮ ಶರೀರವೇ ಒಂದು ಪಟ್ಟಣ, ಆ ಪಟ್ಟಣಗಳನ್ನು ಅಸ್ವಾಪಯ ನೀನು ಮಲಗಿಸಿ ಬಿಟ್ಟಿದ್ದೆ ಅಂದ್ರೆ ಅನಾಶಯ ನಾಶ ಮಾಡಿದ್ದೆ ಅಂತ ಅರ್ಥ. ತತಃ ತತ್ ಆ ಕಾರಣದಿಂದ, ತಾನಿ ಕಾರ್ಯಾಣಿ ಆ ಕಾರ್ಯಗಳು, ತವ ಚೌತ್ನಾನಿ, ಚೌತ್ನ ಅಂದ್ರೆ ಬಲ ಅಂತರ್ಥ, ನಿನ್ನ ಬಲಕ್ಕವು ದ್ಯೋತಕವಾಗಿವೆ. ಇಲ್ಲಿ 99 ಶರೀರಗಳು ಯಾವುದು ಅಂತ ಅನ್ನೋದನ್ನ
ಆ 99 ಶರೀರಗಳು ಋಷಿಯೋಗಿಗಳ ಶರೀರ, 100ನೇ ಶರೀರ ಬ್ರಹ್ಮನ ಶರೀರ. ಅದರಿಂದ ಒಟ್ಟಾರೆ 100 ಶರೀರಗಳು ಅಂದ್ರೆ ಋಷಿಯೋಗಿಗಳ ಶರೀರಗಳು ಅಂತ ಭಗವಂತಾಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಕೇವಲ ಋಷಿಯೋಗಿಗಳದ್ದು ಮಾತ್ರ ಅಲ್ಲ, ನಮ್ಮದು ಕೂಡ 100 ಎಕ್ಸಾಕ್ಟ್ಲಿ 100 ಅಲ್ಲ. ಋಷಿಯೋಗಿಗಳಿಗೆ ಎಕ್ಸಾಕ್ಟ್ಲಿ 100, ನಮ್ಮಂಥವರಿಗೆ 100 ಅಂದ್ರೆ ಅನೇಕ. ನಾವು ಒಬ್ಬ ಸಾಧಕನಾದವನು ತನ್ನ ಕೊನೆಯ ಶರೀರದಲ್ಲಿ ಇವತ್ತಿದ್ದಾನೆ. ಅವನು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರುವಂತಹ ಒಂದು ಪ್ರಕರಣ ಇದು. ಭಗವಂತನೇ, ನೀನು ನನ್ನನ್ನು ಇನ್ನ ಮುಕ್ತಿ ಕರ್ಕೊಂಡು ಹೋಗೋನಿದ್ದೆ. ನನ್ನ ಹಿಂದಿನ 99 ಅಂದ್ರೆ ಹಿಂದಿನ ಎಲ್ಲವೂ ಅಂತ ಸಂಕೇತ. ಅದು ಹಿಂದಿನ ಎಲ್ಲ ಶರೀರಗಳನ್ನು ನನ್ನ ಶರೀರವೆಂಬ ಪಟ್ಟಣಗಳನ್ನು ನಾಶ ಮಾಡಿದ್ದಿ. ನನ್ನ 100ನೇ ಪಟ್ಟಣ ಇದು, ಇದನ್ನು ನೀನು ಮುಂದೆ ನಾಶ ಮಾಡುವವನಿದ್ದಿ. ಇದು ನಾನು ಮಾಡಿಕೊಂಡಿರೋ ಅರ್ಥ. ಸಂಮಿತ ಅಂದ್ರೆ ಅಂದ್ರೆ ಸಮರ್ಥ ಅಂತ ಅರ್ಥ. ಮಿತ ಅಂದ್ರೆ ಶಾಸ್ತ್ರದಲ್ಲಿ ವರ್ಣಿತನಾದವನು ಅಂತ ಅರ್ಥ. ಹೀಗಾಗಿ ಸಂಮಿತ ಅಂದ್ರೆ ಸಮರ್ಥ, ಬಲಶಾಲಿ, ಬಲಸ್ವರೂಪ ಅಂತ ಶಾಸ್ತ್ರದಲ್ಲಿ ವರ್ಣಿತನಾದವನು. ಯಾಕೆ ಅಂದ್ರೆ ಈ ಐತರೇಯ ಭಾಷೆ ಇತ್ಯಾದಿ ಕಡೆಗಳಲ್ಲಿ ನಾವು ಅದನ್ನು ನೋಡ್ತೇವೆ. ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ವಿಷ್ಣು ಎಂಬಲ್ಲಿ ನಕಾರ ಬಲವನ್ನು ಹೇಳ್ತದೆ, ಶಕಾರ ಆತ ಎಲ್ರಿಗೂ ನಿಯಾಮಕ ಅನ್ನೋದನ್ನು ಹೇಳ್ತದೆ. ಹಾಗಾಗಿ ವಿಷ್ಣು ನಾಮಾರ್ಥ ರೂಪತ್ವಾತ್ ವೇದಾನಾಮಪಿ ಸರ್ವಶಃ. ಸಕಲ ಶಾಸ್ತ್ರಗಳು ಕೂಡ ವಿಷ್ಣು ಎಂಬ ಶಬ್ದದ ಅರ್ಥವನ್ನೇ ವ್ಯಾಖ್ಯಾನ ಮಾಡೋದು. ವಿಷ್ಣು ಎಂಬ ಶಬ್ದದಿಂದ ಭಗವಂತ ಬಲಸ್ವರೂಪ, ಎಲ್ರಿಗೂ ನಿಯಾಮಕ ಅಂತ ಅರ್ಥ ಸಿಗ್ತದೆ. ಅದಷ್ಟನ್ನು ತಿಳ್ಕೊಂಡ್ಬಿಟ್ರೆ ಸಕಲ ವೇದಾರ್ಥಗಳನ್ನು ತಿಳ್ಕೊಂಡಂತಾಯ್ತು. ಸಬಲಾಂಸ ಪ್ರಾಣಾಂ ಸಂಹಿತಾಂ ವೇದ, ಇದನ್ನೆಲ್ಲ ಹಿಂದೆ ಹೇಳಿದ್ದೇನೆ. ಆದ್ರಿಂದ ಶಾಸ್ತ್ರ ಹೇಳುವುದೇನನ್ನ, ಭಗವಂತ ಬಲಸ್ವರೂಪ ಅಂತ. ಅದು ಸಂಮಿತ ಎಂಬ ಶಬ್ದದಿಂದ ನಮಗೆ ತಿಳಿದು ಬರ್ತದೆ. ಸಮ್ ಅಂದ್ರೆ ಸಮರ್ಥ ಅಂತ ಅರ್ಥ, ಮಿತ ಅಂದ್ರೆ ತಿಳಿಯಲ್ಪಟ್ಟವನು ಅಂತ ಅರ್ಥ. ಇದನ್ನೇ ಈ ಬೃಹತಿ ಮಂತ್ರವು ಹೇಳ್ತದೆ. ವಜ್ರಹಸ್ತ, ಕೈಯಲ್ಲಿ ವಜ್ರಾಯುಧವನ್ನ, ಜ್ಞಾನವನ್ನು ಹಿಡಿದಂಥ ಇಂದ್ರನೇ, ಭಗವಂತನೇ. ನಿನ್ನ ಚೌತ್ನ ಅಂದ್ರೆ ಬಲ ಅದ್ಭುತವಾಗಿದೆ, ಇದು ನಿನ್ನ ಬಲಕ್ಕೆ ದ್ಯೋತಕವಾಗಿದೆ, ನೀನು ಮಾಡುವ ಕಾರ್ಯ. ಹೀಗೆ ಬೃಹತಿ ಮಂತ್ರಕ್ಕೂ ಆ ಸಂಹಿತ ಎಂಬ ನಾಮಕ್ಕೂ ಸಂಬಂಧ. ನಮ್ಮನ್ನ ತಪಸ್ಸಿನಿಂದ ವಿಚಲಿತರಾಗುವಂತೆ ಮಾಡಿ ನಮ್ಮನ್ನು ಕೊಂದು ಹಾಕುವುದರಿಂದ ಚುಮುರಿ ಅಂದ್ರೆ ಕಾಮ. ಧುನೋತಿ ಕಂಪಯತಿ, ಸಾಧಕನನ್ನು ಅಲುಗಾಡಿಸಿ ಬಿಡುವುದರಿಂದ ಧ್ವನಿ ಅಂದ್ರೆ ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮಕ್ಕೆ ನಾಶ ಇಲ್ಲ, ಅದನ್ನು ಅನುಭವಿಸಲೇಬೇಕು. ಸಂಚಿತ ಕರ್ಮಕ್ಕೆ ನಾಶ ಇದೆ. ಅಲ್ಲ, ಕರ್ಮ ಅಂತ ಅಷ್ಟೇ ಅರ್ಥ ಬರೆದಿದ್ದಾರೆ ಭಗವಂತಾಚಾರ್ಯರು. ನಾನು ಅದನ್ನು ಸಂಚಿತ ಕರ್ಮ ಅಂತ ತಿಳ್ಕೊಂಡಿದ್ದೇನೆ. ಅಂತೂ ಚುಮುರಿ ಧ್ವನಿ ಎಂಬ ಶಬ್ದಕ್ಕೆ, ದಭೀತಿ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿಕೊಟ್ಟವರು ಭಗವಂತಾಚಾರ್ಯ. ಏಕೋನಶತ ಸಂಖ್ಯಾಕಾನಿ ಪುರಾಣಿ, 99 ಸಂಖ್ಯೆಯ ಪುರಗಳು. ಇದು ಯಾರ್ದು ಅಂದ್ರೆ ಋಷಿಯೋಗಿಗಳದು ಅಂತ ಭಗವಂತಾಚಾರ್ಯ ವ್ಯಾಖ್ಯಾನ. ಸರ್ವೇಷಾಮಪಿ ಸಾಧಕಾನಾಂ ಇತಿ ಚರಮ ಜನ್ಮನಿ ವರ್ತಮಾನಸ್ಯ ಸಾಧಕಸ್ಯ ಸಿಂಹಾವಲೋಕನಮಿದಮಿತಿ ಚ ಅಸ್ಮಾಕಂ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇವು ಈ 99 ಅಂತ ಹೇಳಿದ್ದೇನಿದೆಯಲ್ಲ, ನಮ್ಮೆಲ್ಲ ಸಾಧಕರಿಗೂ ಅನ್ವಿತ ಆಗುವಂಥವೇ. ಇದು ಹೇಳಿ ಈ ಮಾತನ್ನು ಹೇಳ್ತಾ ಇರುವವನು ಯಾರು ಅಂದ್ರೆ ಕೊನೆಯ ಜನ್ಮದಲ್ಲಿರುವಂಥ ಒಬ್ಬ ಸಾಧಕ. ಅವನು ಸಿಂಹಾವಲೋಕನ ಮಾಡ್ತಾ ಇದ್ದಾನೆ. ಭಗವಂತನೇ, ನನ್ನ 99 ಶರೀರಗಳೆಂಬ ಪಟ್ಟಣಗಳನ್ನು ನೀನು ನಾಶ ಮಾಡಿದ್ದಿ. ಈಗ ನನ್ನ ಕೊನೆಯ ಶರೀರದಲ್ಲಿ ನಾನಿದ್ದೇನೆ, ಇದನ್ನು ನೀನು ನಾಶ ಮಾಡಬೇಕು ಅಂತ ಅದರೊಂದು ಧ್ವನಿ. ಚೌತ್ನ ಅಂದ್ರೆ ಬಲ ಅಂತ ಎಲ್ಲಾ ವ್ಯಾಖ್ಯಾನಗಳಲ್ಲಿ ಸಮಾನವಾದ ಅರ್ಥ ಇದೆ. ಅದನ್ನು ನಾನೇನು ಬದಲು ಮಾಡಿಕೊಂಡಿಲ್ಲ. ಭಾವಾರ್ಥ ಏನು? ಕೈಯಲ್ಲಿ ವಜ್ರವನ್ನು ಹಿಡಿದ ಅಥವಾ ಜ್ಞಾನ ಮುದ್ರಾಧಾರಿಯಾದ ಭಗವಂತನೇ, ವ್ಯಾಸ ಹೈಗ್ರೀವಾದಿ ರೂಪದ ಭಗವಂತನೇ, ನೀನು ಸಾಧಕರ ಸಂಸಾರದ ಬಂಧನದ ಪರಿಹಾರಕ್ಕಾಗಿ ಅವರ ಕಾಮಾದಿ ದೋಷಗಳನ್ನು ಮತ್ತು ಅವರ ಸಂಚಿತ ಕರ್ಮಗಳನ್ನು ನಾಶಪಡಿಸ್ತಿ. ಯಾವುದರಿಂದ ನಾಶಪಡಿಸ್ತಿ ಅಂದ್ರೆ ಜ್ಞಾನದಿಂದ ನಾಶಪಡಿಸ್ತಿ. ನಾವು ಇದನ್ನು ಭಗವದ್ಗೀತಾದಲ್ಲಿ ನೋಡ್ತೇವೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನವೆಂಬ ಅಗ್ನಿಯಿಂದ ಸರ್ವಕರ್ಮಗಳನ್ನು, ಎಲ್ಲಾ ಸಂಚಿತ ಕರ್ಮಗಳನ್ನು, ಪ್ರಾರಬ್ಧ ಕರ್ಮ ಮಾತ್ರ ಭೋಗದಿಂದಲೇ ಕ್ಷೀಣ ಆಗಬೇಕು, ಅದು ಹಾಗೆ ಜ್ಞಾನದಿಂದ ಅದಕ್ಕೆ ಪರಿಹಾರ ಇಲ್ಲ. ಸಂಚಿತ ಕರ್ಮಗಳನ್ನೆಲ್ಲವನ್ನೂ ಕೂಡ ಮತ್ತೆ ಕಾಮಾದಿ ದೋಷಗಳನ್ನು ನೀನು ಜ್ಞಾನದಿಂದ ನಾಶ ಮಾಡ್ತೆ.
ಭಗವಂತನೇ, ನಾನೀಗ ನನ್ನ ಸಾಂಸಾರಿಕ ಜೀವನದ ಕೊನೆಯ ಜನ್ಮ ಅಥವಾ ಘಟ್ಟದಲ್ಲಿದ್ದೇನೆ. ನೀನು ನನ್ನ ಹಿಂದಿನ ಎಲ್ಲಾ ಜನ್ಮಗಳನ್ನು 99 ಅಂದ್ರೆ ಹಿಂದಿಂದೆಲ್ಲವೂ ಅಂತ ಅರ್ಥ, 100 ಅಂದ್ರೆ ಬಹಳ ಅಂತ ಅರ್ಥ. ಇಷ್ಟೇ. ಎಲ್ಲಾ ಜನ್ಮ ಅಂದ್ರೆ ಶರೀರಗಳನ್ನ ನೀನು ನಾಶ ಮಾಡಿದಿ ಈಗಾಗಲೇ. ಇದೆಲ್ಲವೂ ನಿನ್ನ ಮಹಾಮಹಿಮೆಗೆ ದ್ಯೋತಕವಾಗಿದೆ. ನನ್ನಂತಹ ಒಬ್ಬ ಅಜ್ಞಾನಿಯನ್ನು ಕೂಡ ಸಾಧನೆ ಮಾರ್ಗದಲ್ಲಿ ಮುನ್ನಡೆಸಿ ನೀನು ನನ್ನ ಹಿಂದಿನ ಎಲ್ಲ ಶರೀರಗಳನ್ನು ನಾಶ ಮಾಡಿದ್ದಿ, ಇಲ್ಲಿವರೆಗೆ ತಂದು ತಲುಪಿಸಿದ್ದೆ. ಸಾಧನೆ ಕೊನೆಯ ಹಂತದಲ್ಲಿದ್ದೇನೆ ನಾನು. ಇಲ್ಲಿವರೆಗೆ ತನ್ನನ್ನು ತಂದು ನೀನು ನಿಲ್ಲಿಸಿರುವುದೇ ನಿನ್ನ ಮಹಾಮಹಿಮೆಗೆ ದ್ಯೋತಕ ಅಂತ ಅವರ ಅಭಿಪ್ರಾಯ. ಸಂಹಿತ ಅಂದ್ರೆ ಚೆನ್ನಾಗಿ ತಿಳಿಯಲ್ಪಟ್ಟವನು ಶಾಸ್ತ್ರಗಳಿಂದ ಅಂತ ಒಂದು ಅರ್ಥ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳನ್ನು ನಾವೀಗ ನೋಡೋಣ. ವಿಷ್ಣು ಸರ್ವೋತ್ತಮತ್ವಸ್ಯ ಜ್ಞಾನಾರ್ಥಂ ಶಾಸ್ತ್ರ ಮಿಷ್ಯತೆ. ಶಾಸ್ತ್ರ ಇರುವುದೇ ಭಗವಂತನ ಹಿರಿಮೆಯನ್ನು ತೋರಿಸಲಿಕ್ಕಾಗಿ. ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಂತಹ ಒಂದು ಮಾತಿದು. ಏತೇಷು ವಿಷ್ಣುರಾಧಿಕ್ಯಂ ಉಚ್ಯತೆ ಅನ್ಯಸ್ಯ ನ ಕಸ್ಯಚಿತ್. ಎಲ್ಲಾ ಶಾಸ್ತ್ರಗಳಲ್ಲಿಯೂ ಭಗವಂತನ ಮಹಿಮೆಯನ್ನೇ ಹೇಳ್ತಾರೆ. ಏತೇ ವೇದೇಶ್ವಪಿ ಪರೋ ವಿಷ್ಣು ಸರ್ವಸ್ಮಾದ್ ಉಚ್ಯತೆ ಸದಾ. ಎಲ್ಲಾ ವೇದಗಳಲ್ಲಿಯೂ ಆ ಭಗವಂತನನ್ನೇ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಹರಿವಂಶದಲ್ಲಿಯೂ ಕೂಡ ಒಂದು ಮಾತಿದೆ, ಅದನ್ನು ಆಚಾರ್ಯರು ಸರ್ವಮೂಲದಲ್ಲಿ ಉದ್ಧರಿಸಿದ್ದಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದಗಳಲ್ಲಿ, ಪುರಾಣಗಳಲ್ಲಿ, ಪುರಾಣೇ ಭಾರತೆ ತಥಾ ಮಹಾಭಾರತ ಪಂಚರಾತ್ರಾದಿಗಳಲ್ಲಿ ಆದಿಯಲ್ಲಿ, ಕೊನೆಯಲ್ಲಿ, ಮಧ್ಯದಲ್ಲಿ, ಹೀಗೆ ಎಲ್ಲಾ ಕಡೆನೂ ಕೂಡ ಚೆನ್ನಾಗಿ ಹೇಳಲ್ಪಟ್ಟವನೇ ಭಗವಂತ. ಬೇರೆ ಯಾರ ಮಹಿಮೆಯನ್ನು ಅದು ವರ್ಣನೆ ಮಾಡೋದಿಲ್ಲ ಅಂತ ಅರ್ಥ. ಸರ್ವೇ ವೇದಾಯುಕ್ತೈಸ್ಸ ಪ್ರಮಾಣಾಃ ಬ್ರಾಹ್ಮಂ ಜ್ಞಾನಂ ಪರಮಂ ತ್ವೇಕ ಏವ ಪ್ರಕಾಶಂತೆ ನ ವಿರೋಧ ಕುತಶ್ಚಿತ್ ವೇದೇಶು ಸರ್ವೇಷು ತಥೇತಿಹಾಸೆ ಅಂತ ಪೈಂಗಿ ಶ್ರುತಿಯ ಒಂದು ಮಾತಿದೆ. ಎಲ್ಲಾ ವೇದಗಳು, ಎಲ್ಲಾ ಯುಕ್ತಿಗಳು ಎಲ್ಲವೂ ಕೊಡುವುದು ನಮಗೆ ಪರಬ್ರಹ್ಮನ ಜ್ಞಾನವನ್ನೇ ಹೊರತು ಮತ್ಯಾವುದೇ ಕರ್ಮವನ್ನು, ಇನ್ಯಾವುದೋ ದೇವತೆಯ ಮಹಿಮೆಯನ್ನು ಹೇಳುವುದಲ್ಲ. ಭಗವಂತನ ಹಿರಿಮೆ ಗರಿಮೆಗಳನ್ನು ತೋರಿಸಲಿಕ್ಕಾಗಿಯೇ ಶಾಸ್ತ್ರ ಇರೋದು. ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ. ವೇದಗಳಲ್ಲಿಯೂ ಅಪೌರುಷೇಯವಾದ ವೇದದಲ್ಲಿಯೂ ಪೌರುಷೇಯವಾದ ಶಾಸ್ತ್ರಗಳಲ್ಲಿಯೂ ನಾನೇ ಪುರುಷೋತ್ತಮ ಎಂಬುದಾಗಿ ವರ್ಣಿತನಾಗಿದ್ದೇನೆ. ಸಂಮಿತ, ಇಲ್ಲಿ ಸಂ ಎಂಬ ಶಬ್ದ ಏನಿದೆಯಲ್ಲ, ಅದು ಭಗವಂತನನ್ನ ಹೇಳುವಂತಹ ಒಂದು ಏಕಾಕ್ಷರ ಶಬ್ದ. ಅಕಯ ಪ್ರವಿ ಸಂಭೂಮ ಸಖಾಹ ವಿಷ್ಣುವಾಚಕಾಹ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಒಂದು ಶಬ್ದ ನಿರ್ಣಯವನ್ನು ಹೇಳ್ತಾರೆ. ಅ ಕ ಯ ಪ್ರ ವಿ ಸಂ ಭೂ ಮ ಸ ಖ ಹ ಇವೆಲ್ಲವೂ ಕೂಡ ಪ್ರತ್ಯೇಕವಾಗಿಯೇ ಭಗವಂತನನ್ನು ಹೇಳ್ತವೆ, ಏಕಾಕ್ಷರ. ಅವು ಕೆಲದಕ್ಕೂ ಅರ್ಥ ಆಯಾ ಪ್ರಸಂಗಕ್ಕೆ ತಕ್ಕಂತೆ. ಸಂ ಅಂದ್ರೆ ಸಮರ್ಥ ಅಂತ ಅರ್ಥವನ್ನು ನಾವಿಟ್ಕೊಳ್ಳೋಣ. ಸಮರ್ಥ ಎಂಬುದಾಗಿ ಶಾಸ್ತ್ರದಲ್ಲಿ ನಿರ್ಣೀತನಾದವನು ಅಂತಾನೆ ನಾನು ಮೊದಲು ಹೇಳಿದ್ದು ಈ ಕಾರಣಕ್ಕಾಗಿ. ಈಗಾಗಲೇ ನಾವು ನೋಡಿದಂತೆ ಅಸಂಮಿತ ಅಂತಲೂ ಇದನ್ನ ಪದವನ್ನು ನಾವು ಛೇದ ಮಾಡಬಹುದು. ಯಾರಿಗೂ ಪೂರ್ಣವಾಗಿ ಅಳೆಯಲು, ತಿಳಿಯಲು ನಿಲುಕದವನು ಅಂತ ಆ ಅರ್ಥ. ಸಂಮಿತ ಶಬ್ದಕ್ಕೆ ಸಮ್ಯಕ್ ಮಿತಃ ಪ್ರಮಿತಃ, ಚೆನ್ನಾಗಿ ತಿಳಿಯಲ್ಪಟ್ಟವನು, ಈ ಅರ್ಥವನ್ನು ವರ್ಣನೆ ಮಾಡಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಪರಿಚ್ಛೇದರಹಿತ, ಯಾವುದೇ ರೀತಿಯಾದಂತಹ ಇತಿಮಿತಿಯೂ ಆತನಿಗಿಲ್ಲ, ಪ್ರಮಾಣಗಳಿಗೆ ನಿಲುಕದವನು ಅಂತ ಅರ್ಥವನ್ನು ಸಂಮಿತ ಮತ್ತು ಅಸಂಮಿತ ಅಂತ ಎರಡು ಅರ್ಥಗಳನ್ನು ಹೇಳಿದ್ದಾರೆ. ಪರಾಶರ ಭಟ್ರ ವ್ಯಾಖ್ಯಾನದಲ್ಲಿ ಸಂಮಿತ ಮಿತತ್ವಾಚ ತಥಾ ಭಕ್ತೈ ಸಂಮಿತಃ ಪರಿಕೀರ್ತಿತಃ. ಭಕ್ತರು ಆತನನ್ನ ಹೀಗೆ ತಿಳಿತಾರಂತೆ, ನಮ್ಮ ಕೈಯಲ್ಲೇ ಇದ್ದಾನೆ ಭಗವಂತ, ಸುಲಭವಾಗಿ ಆತ ನಮಗೆ ಗ್ರಾಹ್ಯನಾಗಿದ್ದಾನೆ ಅಂತ ಅವನನ್ನ ಭಕ್ತರಾದವರು ತಿಳಿತಾರೆ. ಅದಕ್ಕಾಗಿ ಆತ ಸಂಮಿತ. ಮಿತತ್ವಾಚ ತಥಾ ಭಕ್ತೈ ಸಂಮಿತ ಪರಿಕೀರ್ತಿತಃ.
ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಪ್ರಮಾಣಗಳಿಂದ ಚೆನ್ನಾಗಿ ತಿಳಿಯಲ್ಪಟ್ಟವನು, ಮೂರು ಲೋಕಗಳನ್ನು ಚೆನ್ನಾಗಿ ಅಳೆದವನು. ಯಾಕೆಂದ್ರೆ ಮಿತ ಜಗತ್ರಿದಯಾಯ ಜಿತಾರಯೇ ನಿಗಮವಾಕ್ ಪಟವೇ ವಟವೇ ನಮಃ ಅಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳ್ತಾರೆ. ಮೂರು ಜಗತ್ತುಗಳನ್ನು ಅಳೆದವನು, ಮಿತ ಅಂದ್ರೆ ಅಳೆಯುವುದು. ಹೀಗೆ ಮೂರು ಜಗತ್ತುಗಳನ್ನು ಅಳೆದವನಾದ್ರಿಂದ ಚೆನ್ನಾಗಿ ಅಳೆದವನು. ಸಮ್ಯಕ್ ಮಿತಾನಿ ತ್ರೀಣಿ ಭುವನಾನಿ ಏನ ಸಹ ಸಂಮಿತಃ. ಇದು ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ ಹೀಗೆ ಅರ್ಥವನ್ನು. ಸಮ್ಯಕ್ ಮಿತಃ ಪ್ರಮಾಣೈಃ ಇತಿ ಸಂಮಿತಃ. ಸಮ್ಯಕ್ ಮಿತಂ ಜಗತ್ರಿತಯಂ ಏನೇತಿ ವಾ. ಸಮ್ಯಕ್ ಮಿತಃ ನ ಭವತಿ ಇತಿ ಅಸಮ್ಮಿತಃ. ಪೂರ್ಣವಾಗಿ ಯಾರಿಂದಲೂ ತಿಳಿಯಲ್ಪಡದವನು, ಆ ಕಾರಣಕ್ಕಾಗಿ ಆತನನ್ನ ಅಸಮ್ಮಿತ ಎಂಬುದಾಗಿ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಸಂಮಿತ ಎಂಬ ಶಬ್ದದ ಅರ್ಥವನ್ನ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ನಮಗೆ ಪೂರ್ಣವಾಗಿ ಭಗವಂತ ತಿಳಿಯಲ್ಪಡುವವನಲ್ಲ, ಆದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ಚೆನ್ನಾಗಿ ನಾವು ಆತನನ್ನು ತಿಳಿಯಬಹುದು. ನಮ್ಮಂತ ಸಣ್ಣವರು ತಿಳಿಯಬಹುದು, ದೊಡ್ಡವರಂತೂ ತಿಳಿದೇ ಇದ್ದಾರೆ. ಸಣ್ಣವರಾದರೂ ನೀವು ತಿಳಿಯಬಹುದು ಅಂತ ನಮಗೆ ಎಲ್ಲರಿಂದಲೂ ತಿಳಿಯಲ್ಪಟ್ಟವನು. ಎಂಬ ಶಬ್ದಕ್ಕೆ ಎಲ್ಲ ಅಂತನೂ ಅರ್ಥ ಇದೆ ಅಂತನೂ ಹಿಂದಿನ ಕಡೆ ನಾವು ನೋಡಿದ್ವಿ. ಆದ್ದರಿಂದ ಈ ದೊಡ್ಡದವರಿಂದಲೂ ತಿಳಿಯಲ್ಪಟ್ಟವನು, ಮತ್ತೆ ಸಣ್ಣವರಿಂದಲೂ ಆತ ತಿಳಿಯಲ್ಪಡುವವನು. ಮತ್ತೆ ಆತನ ಶಕ್ತಿ ಏನು? ಭಗವಂತನನ್ನ ಪೂರ್ಣವಾಗಿ ನಾವು ತಿಳಿಯೋದು ಸಾಧ್ಯ ಇಲ್ಲ, ಹೌದು. ಆದರೆ ಭಗವಂತ ಬಲಸ್ವರೂಪ ಮತ್ತು ಭಗವಂತ ಎಲ್ರಿಗೂ ನಿಯಾಮಕ, ಇವಿಷ್ಟನ್ನು ನಾವು ತಿಳ್ಕೊಂಡ್ಬಿಟ್ರೆ ಭಗವಂತನನ್ನು ಪೂರ್ಣವಾಗಿ ತಿಳಿದಂತೆಯೇ ಆಗ್ತದೆ. ಅದನ್ನ ತಸ್ಯೈ ವಾಯೈ ತಸ್ಯೈ ಸಂಹಿತಾಯೈ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಯೋಹೈತೋ ನಕಾರಶಂ ಸಕಾರೋ ಅನುಸಂಹಿತಂ ರುಚೋ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಅಂತ ಬಂದಿದೆ. ಆದ್ದರಿಂದ ಭಗವಂತನ ಬಲವ ಸ್ವರೂಪತ್ವವನ್ನು, ಆತ ನಿಯಾಮಕ ಅನ್ನುವ ಸಂಗತಿಯನ್ನು ಬೇರೆ ಯಾವುದೇ ಶಾಸ್ತ್ರವನ್ನು ನಾವು ಓದುವಾಗಲೂ, ಬೇರೆ ಯಾವುದೇ ವೇದವನ್ನು ಓದುವಾಗಲೂ ತಿಳ್ಕೊಂಡ್ಬಿಟ್ರೆ ಆ ಎಲ್ಲ ಶಾಸ್ತ್ರಗಳ ಅರ್ಥವನ್ನು ತಿಳ್ಕೊಂಡಂತಾಯ್ತು. ಭಗವಂತನನ್ನು ಬಲಸ್ವರೂಪ ಅಂತ ಉಪಾಸನೆ ಮಾಡಿದ್ದರಿಂದ ನಮಗೂ ಕೂಡ ಆ ಭಗವಂತನ ಸ್ಥಾನವನ್ನು ಪಡೆಯುವುದು ಅನುಕೂಲ ಆಗ್ತದೆ. ಮತ್ತೆ ನಾವು ಆ ಭಗವಂತನನ್ನು ತಿಳ್ಕೊಳ್ಳುವಾಗ ನಮಗೆ ಆ ಸಾಧನೆಯ ಮಾರ್ಗದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಂದರೂ ಆ ಶತ್ರುಗಳನ್ನೆಲ್ಲ, ಬಾಹ್ಯ ಶತ್ರುಗಳನ್ನು ಅಂತಃಶತ್ರುಗಳನ್ನು ಅವನು ಪರಿಹಾರ ಮಾಡ್ತಾನೆ, ಕೊಂದು ಹಾಕ್ತಾನೆ. ಮತ್ತೆ ಆ ಮೂಲಕ ನಮಗೆ ಎಲ್ರಿಗೂ ಕೂಡ ತನ್ನ ಮಹಿಮೆಯನ್ನು ಅವನು ತಿಳಿಸ್ತಾನೆ. ಅದಕ್ಕಾಗಿ ಆತನನ್ನು ಸಂಮಿತ ಅಂತ ಹೇಳ್ತಾರೆ. ಹೀಗೆ ಸಂಮಿತ ಎಂಬ ಶಬ್ದದ ವ್ಯಾಖ್ಯಾನ ಇಲ್ಲಿಗೆ ಸಮಾಪ್ತವಾಗಿದೆ.